ಹಲೋ, ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ಇವಾಗ ನೀವು ನೋಡ್ತಿರೋ ನೇಚರ್ ಯಾವುದಪ್ಪ ಅಂತ ಅಂದರೆ ಇಟ್ಸ್ ನನ್ ಅದನ್ ನಮ್ಮ ಅತ್ತೆ ಮನೆಯ ವಾತಾವರಣ. ನಮ್ಮ ಅತ್ತೆಗೆ ತುಂಬ ಚೆನ್ನಾಗಿ ಪ್ಲ್ಯಾಂಟ್ ಬೆಳೆಸೋದು ತುಂಬ ಇಷ್ಟ ಆ್ಯಂಡ್ ನನಗೂ ಕೂಡ ಇಷ್ಟ. ಸೊ ಹಾಗಾಗಿ ಕ್ಯಾಪ್ಚರ್ ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಜಸ್ಟ್ ಶೋಯಿಂಗ್. ಹಳ್ಳಿ ವಾತಾವರಣ ಥರ ಇದೆ, ಅಷ್ಟು ಚೆನ್ನಾಗಿದೆ, ಒಂಥರ ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ. ಲುಕ್ ಅಟ್ ದಿಸ್ ಕ್ಯಾಟ್, ಹೌ ಕ್ಯೂಟ್ ಇಟ್ ಈಸ್. ಬೆಳಗ್ಗೆನೇ ಎದ್ದು ಎಲ್ಲರೂ ರಂಗೋಲಿ ಹಾಕಿ ಒಂಥರ ಲೈಕ್ ಆ ವೈಬ್ ಇಸ್ ವೆರಿ ನೈಸ್ ಅಲ್ಲ. ಸೊ ಹಾಗಾಗಿ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ. ಆ ಕ್ಯಾಟ್ ನೋಡಿ, ಇವಾಗ ನೋಡ್ಕೊಳ್ಳಿ ಏನು ಮಾಡುತ್ತೆ ಅಂತ ಅಂದ್ಬಿಟ್ಟು, ಎಷ್ಟು ಜೋರಾಗಿ ಫಾಸ್ಟಾಗಿ ಓಡೋಗುತ್ತೆ ಅಂತಂದರೆ. ಅದೆಲ್ಲ ಮನೆ ಮುಂದೆ ಇರೋ ಪ್ಲ್ಯಾಂಟ್ಸು. ನಾನು ಏನು ಮಾಡ್ತಿದ್ದೀನಿ ಅಂತ ಅಂದರೆ, ನನ್ನ ಹೇರ್ಲಿ ಗ್ರೇ ಹೇರ್ ತುಂಬ ಇದೆ, ಅಂದರೆ ಲೈಕ್ ನಾಟ್ ಫುಲ್ ಹೇರ್ಗೇನಿಲ್ಲ, ನೆತ್ತಿ ಮೇಲೆ ಮತ್ತು ಈ ಕಡೆ ಸ್ವಲ್ಪ ಇದೆ. ಸೊ ಹಾಗಾಗಿ ನಾನು ಒಂದು ಹೆನ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಿರೋದ್ರಿಂದ ಟುಡೇ ಐ ಆಮ್ ಪ್ಲ್ಯಾನಿಂಗ್ ಟು ಅಪ್ಲೈಯಿಂಗ್ ಇಟ್. ಇದೆ ಅವೆಲ್ಲ. ಸೊ ಓವರ್ ನೈಟ್ ನೆನೆಸಿಟ್ಟಿದ್ದೆ. ಆ್ಯಕ್ಚುಲಿ ನಾನು ಗಟ್ಟಿ ಮಾಡಬೇಕಿತ್ತು, ನಾನು ಸ್ವಲ್ಪನೇ ಎದ್ದಿದ್ರಿಂದ ಈ ಥರ ತೆಳುವಾಗಿದೆ. ಬಟ್ ಸ್ಟಿಲ್ ಓಕೆ. ಗಟ್ಟಿಯಾದರೆ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ, ಎಲ್ಲೂ ಸೋರಲ್ಲ. ತೆಳುವಾದರೆ ಸ್ವಲ್ಪ ಮುಖದಲ್ಲಿ ಕತ್ತಿಗೆಲ್ಲ ಸೋರುತ್ತೆ, ಸ್ವಲ್ಪ ಡಿಫಿಕಲ್ಟು. ಬಟ್ ಇಟ್ಸ್ ಓಕೆ. ನನಗೆ ಸ್ವಲ್ಪ ಇರೋದ್ರಿಂದ ಖಾಲಿ ಆಗೋಗಿತ್ತು, ಸ್ವಲ್ಪ ಇರೋದ್ರಿಂದ ನಾನು ತೆಳುವಾಗೆ ಮಾಡ್ಕೊಂಡಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ಗಟ್ಟಿ ಮಾಡ್ಕೊಂಡ್ರೆ ಆಯಿತು. ಓಕೆ, ಬಾಯ್. ಅಪ್ಲೈ ಮಾಡಿದ್ದಾಯಿತು. ತುಂಬ ಕಷ್ಟಪಟ್ಟೆ, ಬಿಕಾಸ್ ತೆಳ್ಳಕ್ಕಿರೋದ್ರಿಂದ. ಅದಕ್ಕೆ ಆ ಪ್ರೋಸೆಸ್ ತೋರ್ಸೋಕ್ಕೆ ಹೋಗಲಿಲ್ಲ, ನಾನೇ ಸ್ಟ್ರಗಲ್ ಪಡ್ತಾಯಿದ್ದೆ. ಇದನ್ನು 2 hours ಬಿಡಬೇಕು. ಆಮೇಲಿಂದ ಎಲ್ಲ ಫ್ರೆಶ್ ಅಪ್ ಆದಮೇಲೆ ಕಮ್ ಬ್ಯಾಕ್. ನನ್ನ ಹೇರ್ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು, ಇನ್ಸ್ಟಂಟಾಗಿ ಗ್ರೇ ಹೇರು, ಇಟ್ ವಿಲ್ ಟರ್ನ್ ಟು ಕಲರ್. ಓಕೆ, ಸೊ ನಾನು ತಲೆ ಸ್ನಾನ ಮಾಡಿದ್ದಾಯಿತು, ಈ ಥರ ಕಾಣಿಸ್ತಿದೆ. ಓಕೆ, ಸೊ ಇವಾಗ ಐ ಆಮ್ ಗೋಯಿಂಗ್ ಟು ಕುಕ್ ವೆಜಿಟೇಬಲ್ ಸಾಂಬಾರ್. ಬನ್ನಿ ಮಾಡೋಣ. ಡೋಂಟ್ ಫರ್ಗೆಟ್ ಟು ಡ್ರಿಂಕ್ ವಾಟರ್. ಓಕೆ, ಫಸ್ಟಿಗೆ ನಾನು ರೈಸ್ ಮಾಡ್ಕೊಬಿಡೋಣ, ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಮೀ ಟು ಮೇಕ್ ಸಾಂಬಾರ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಐ ಆಮ್ ಶೋಯಿಂಗ್, ಓಕೆ, ಐ ಆಮ್ ಡನ್ ವಿತ್ ದಿ ರೈಸ್ ಅಂತ. ಆ್ಯಂಡ್ ಇದನ್ನು ತರಕಾರಿ ಎಲ್ಲ ಹಚ್ಕೊತಾ ಇದ್ದೀನಿ. ಸೊ ಸಿನ್ಸ್ ಐ ಆಮ್ ಡೂಯಿಂಗ್ ವೆಜಿಟೇಬಲ್ ಸಾಂಬಾರ್, ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡ್ಕೊತಿದ್ದೀನಿ ಅಷ್ಟೇ. ಐ ಜಸ್ಟ್ ಲವ್ ಟು ಮೇಕ್ ವೀಡಿಯೋ ವೆನ್ ಐ ಆಮ್ ಕಟಿಂಗ್ ವೆಜಿಟೇಬಲ್ಸ್. ಅದಕ್ಕೆ ಆ ಥರ ಮಾಡಿದ್ದೀನಿ. ಆ್ಯಂಡ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಹೌ ಟು ಮೇಕ್ ಅಂತ. ಸೊ ಜಸ್ಟ್ ಶೋಯಿಂಗ್ ಆಫ್ ಅಂತ ಅನ್ಬೋದು. ಸೊ ನಾನು ಟೊಮೆಟೊ, ಈರುಳ್ಳಿ, ಬೀನ್ಸ್, ಆಲೂಗಡ್ಡೆ ಆ್ಯಂಡ್ ಮೂಲಂಗಿ, ಅದಿಷ್ಟು ತಗೊಂಡು ಮಾಡಿದೆ. ಇವಾಗ ಖಾರ ಒಂದು ರುಬ್ಬಬೇಕು. ಅದಾದಮೇಲೆ ಐ ಆಮ್ ಡನ್ ವಿತ್ ಮೈ ಕುಕಿಂಗ್. ಆಯಿತು. ಇವಾಗ ಮಜ್ಜಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಮಜ್ಜಿಗೆ ಕಡಿಬೇಕು. ಅದು ನನಗೆ ರೀಸೆಂಟಾಗಿ ಕಲ್ತಿದ್ದು ನಾನು. ಅದು ನನಗೆ ಮಿಕ್ಸಿಲಿ ಮಾಡೋದಕ್ಕಿಂತ ಇದು ಶೋ ಯು. ಇದನ್ನು ಕರಿಯೋಕ್ಕೆ ನಂಗೆ ತುಂಬ ಇಷ್ಟ. ಓಕೆ, ಇದನ್ನು ಮಾಡಂತ ತೋರಿಸ್ತೀನಿ.
ಮಜ್ಜಿಗೆ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಓಕೆ, ಸಾಂಬಾರು ಮಾಡಿದ್ದಾಯಿತು. ಇವಾಗ ಟೇಸ್ಟ್ ಹೇಗಿದೆ ಅಂತ ಟೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಗಾಡ್ ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಎನಿಥಿಂಗ್ ಯು ವಾಂಟ್ ಟು ಟೆಲ್ ಮೀ, ಪ್ಲೀಸ್ ಟು ಕಮೆಂಟ್, ಶೇರ್ ಇಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಯಾ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್.